ನಿಮ್ ಮಗು ಇನ್ನೂ ಮಾತಾಡ್ತಿಲ್ವಾ? ಇದು ಸಾಮಾನ್ಯನಾ ಅಥವಾ ಏನಾದ್ರೂ ತೊಂದರೆ ಇದೆ ಅನ್ಕೊಂಡ್ ಗೊತ್ತಾಗ್ಬೇಕಾ? ಹಾಗಾದ್ರೆ ಇವತ್ತಿನ ಈ ವಿಡಿಯೋ ನಿಮಗಾಗಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ ಮಗು ಯಾವ ತಿಂಗಳಿಂದ ಮಾತಾಡಕ್ ಸ್ಟಾರ್ಟ್ ಮಾಡ್ಬೇಕು, ಲೇಟ್ ಆಗಿ ಮಾತಾಡಲು ಕಾರಣಗಳೇನು, ಆಸ್ ಎ ಪೇರೆಂಟ್ ಆಗಿ ನಿಮ್ ಮಗು ಬೇಗ ಮಾತಾಡಲು ಯಾವ ರೀತಿ ಹೆಲ್ಪ್ ಮಾಡ್ಬೇಕು, ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ, ಇವೆಲ್ಲರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಫಸ್ಟ್ಲಿ, ವೆನ್ ಡು ಬೇಬಿ ಸ್ಟಾರ್ಟ್ ಟಾಕಿಂಗ್? ಎಸ್, ಮಗು ಯಾವ ತಿಂಗಳಿಂದ ಮಾತಾಡ್ಬೇಕಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಒಂದು 6 ತಿಂಗಳನ್ನಷ್ಟಿಗೆ ಮಗು ಸಿಂಪಲ್ ಆದಂತ ಮಾ ತಾ ಬಾ ತಾ ಈ ರೀತಿ ಸಿಂಗಲ್ ವರ್ಡ್ಸ್ ಮಾತಾಡಕ್ ಸ್ಟಾರ್ಟ್ ಮಾಡಿರುತ್ತೆ. ಒಂದು 9ರಿಂದ 12 ತಿಂಗಳನ್ನಷ್ಟಿಗೆ ಸಣ್ಣ ಪುಟ್ಟ ಅಮ್ಮ, ಅಪ್ಪ, ಮಾಮ, ಕಾಕ ಈ ರೀತಿ ಸಿಂಪಲ್ ಆದಂತ ಟೂ ವರ್ಡ್ಸ್ ಮಾತಾಡಕ್ ಸ್ಟಾರ್ಟ್ ಮಾಡಿರುತ್ತೆ. ಒಮ್ಮೆ 1ರಿಂದ 2 ವರ್ಷ ನಿಮ್ ಮಗು ಏನಾದ್ರು ರೀಚ್ ಆಯ್ತು ಅಂತಂದ್ರೆ ಸಣ್ಣ ಪುಟ್ಟ ಸ್ಮಾಲ್ ಸೆಂಟೆನ್ಸ್ ಎಲ್ಲ ಮಾತಾಡಕ್ಕೆ ಟ್ರೈ ಮಾಡ್ತಿರುತ್ತೆ. ಆದ್ರೆ ಪ್ರತಿಯೊಂದು ಮಗು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು ಮಗು 1 ವರ್ಷ ಅನ್ನಷ್ಟಿಗೆ ಎಲ್ಲ ಮಾತಾಡ್ಬಿಟ್ಟಿರುತ್ತೆ. ಇನ್ನು ಕೆಲವೊಂದು ಮಗು 1 ವರ್ಷ ಅನ್ನಷ್ಟಿಗೆ ಸ್ಲೋ ಮಾತಾಡಿರುತ್ತೆ. ಇನ್ನೂ ಕೆಲವೊಂದ್ ಬಾರಿ 2 ವರ್ಷ ಆದ್ರೂ ಕೂಡ ಮಗು ಜಸ್ಟ್ ಬರೀ 2 ವರ್ಡ್ಸ್, ಈ ರೀತಿ ಸಿಂಪಲ್ ವರ್ಡ್ಸ್ ಅಷ್ಟೇ ಮಾತಾಡ್ತಿರ್ತವೆ. ಯಾಕೆ ಈ ರೀತಿ ಮಗು ಸ್ಲೋ ಆಗಿ ಮಾತಾಡಲು ಕಾರಣಗಳೇನಪ್ಪಾ ಅಂತಂದ್ರೆ, ಅದರಲ್ಲಿ ಮುಖ್ಯವಾದ್ದು ಅಂತಂದ್ರೆ ಲೆಸ್ ಇಂಟ್ರಾಕ್ಷನ್. ಎಸ್, ನೀವೇನಾದ್ರೂ ಪೇರೆಂಟ್ಸ್ ಇಬ್ರು ವರ್ಕಿಂಗ್ ಆಗಿದ್ರಿ, ಇಲ್ಲ ತುಂಬಾ ಬ್ಯುಸಿ ಆಗಿದ್ರಿ, ಇಲ್ಲ ಕೆಲವೊಂದ್ ಬಾರಿ ಮನೇಲೆಲ್ಲ ಮದರ್ಗೆಲ್ಲ ತುಂಬಾ ಕೆಲಸ ಇತ್ತು, ಜಾಯಿಂಟ್ ಫ್ಯಾಮಿಲಿದಲ್ಲಿ ಈ ರೀತಿ ಏನಾದ್ರೂ ಒಟ್ ಬ್ಯುಸಿ ಆಗಿದ್ರಿ ಅಂತಂದ್ರೆ, ಮಗು ಜೊತೆ ಕಡಿಮೆ ಇಂಟ್ರಾಕ್ಷನ್ ಆಗಿತ್ತು ಅಂತಂದ್ರೆ ಈ ರೀತಿ ತೊಂದರೆ ಆಗ್ಬಹುದು. ಅಂದ್ರೆ ಮಗು ಯಾವ್ದೇ ಆಗ್ಲಿ ಈ ಸಮಯದಲ್ಲಿ ನಾವ್ ಎಷ್ಟರ ಜೊತೆ ಮಾತಾಡುತ್ತೀವಿ, ಎಷ್ಟರ ಜೊತೆ ಇಂಟ್ರಾಕ್ಷನ್ ಮಾಡ್ತೀವಲ್ಲ ಅದನ್ನ ನೋಡಿ ಕಲಿತಾ ಬರ್ತಿರುತ್ತೆ. ನಾವ್ ಅದ್ರ ಜೊತೆ ಮಾತಾಡ್ತಿದ್ದಿಲ್ಲ, ಅದು ಏನೋ ಆಟ ಆಡ್ತಿದೆ, ಆಡ್ಲಿ ಬಿಡು, ಸಮಾಧಾನ ಇದೆ, ಈಗ ತಾನೇ ಹಾಲು ಕುಡ್ಸಿದೀನಿ, ಇಲ್ಲ ಈಗ ತಾನೇ ಊಟ ಮಾಡ್ತಿದೀನಿ, ಆಟಿಕೆ ಸಾಮಾನುಗಳಿದಾವೆ, ಆಟ ಆಡ್ಲಿ ಅನ್ಕೊಂಡು ಅದರದ್ದೇ ಆದ ಅದ್ರ ಪಾಡಿಗೆ ಅದೆಲ್ಲ ಬಿಡ್ತಾ ಬಂದ್ರಿ ಅಂತಂದ್ರೆ ನಿಮ್ ಮಗು ಸ್ಲೋ ಆಗಿ ಅಥವಾ ಲೇಟ್ ಆಗಿ ಮಾತಾಡಲು ಮುಖ್ಯ ಕಾರಣ ಆಗಿರುತ್ತೆ. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಟೂ ಮಚ್ ಮೊಬೈಲ್ ಆರ್ ಟಿವಿ. ಎಸ್, ತುಂಬಾ ಜಾಸ್ತಿ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲ ಯೂಸ್ ಮಾಡ್ತಿತ್ತು, ಮೊಬೈಲ್ ಟಿವಿ ಅದೆಲ್ಲ ನೋಡ್ತಿತ್ತು ಅಂತಂದ್ರೆ ಅದರದ್ದೇ ಆದ ಒಂದು ಲೋಕದಲ್ಲಿ ಮುಳುಗಿ ಹೋಗ್ಬಿಡುತ್ತೆ ಮಗು. ಅಂದ್ರೆ ನೀವೆಲ್ಲ ಮಾತಾಡ್ಸಿದ್ದು ಆಯ್ತು, ಇಲ್ಲ ಮನೆಯವರೆಲ್ಲ ನೀವೆಲ್ಲ ಏನಾದ್ರೂ ಒಂದು ಇಂಟ್ರಾಕ್ಷನ್ ಎಲ್ಲ ಮಾಡ್ತಿರ್ತಿರಲ್ಲ, ಅದನ್ನ ಅಷ್ಟೊಂದು ಅಬ್ಸರ್ವ್ ಮಾಡ್ತಿರೋದಿಲ್ಲ ಮಗು. ಸೊ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ಅತಿಯಾಗಿ ಬಳಸೋದ್ರಿಂದ ಕೂಡ ಮಗು ಲೇಟ್ ಆಗಿ ಮಾತಾಡಲು ಕಾರಣ ಆಗಿರುತ್ತೆ. ಥರ್ಡ್ ರೀಸನ್ ಬಂದ್ಬಿಟ್ಟು ಇಯರಿಂಗ್ ಪ್ರಾಬ್ಲಮ್. ಎಸ್, ನಿಮ್ ಮಗುಗೆ ಏನಾದ್ರೂ ಸ್ವಲ್ಪ ಕೇಳಿಸುವ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಈ ರೀತಿ ತೊಂದರೆ ಆಗ್ತಿರುತ್ತೆ. ಯಾಕಪ್ಪ ಅಂತಂದ್ರೆ ಯಾವುದೇ ಒಂದು ಜೀವಿ ಫಸ್ಟ್ ಕೇಳಿದ ನಂತರದಿಂದಾನೇ ಅದನ್ನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಮಾತಾಡಕ್ ಟ್ರೈ ಮಾಡ್ತಿರುತ್ತೆ. ಸರಿಯಾಗಿ ಏನಾದ್ರು ಕೇಳಿಸ್ತಿದ್ದಿಲ್ಲ ಅಂತಂದ್ರೆ ಅದು ಯಾವ ರೀತಿ ಆದ್ರೂ ಅದು ಏನದೆ ಅನ್ಕೊಂಡು ತಿಳ್ಕೊಳ್ಳಾರ್ದೇನೆ ಮಾತಾಡಕ್ ಟ್ರೈ ಮಾಡುತ್ತಲ್ಲ. ಸೊ ಹಾಗಾಗಿ ಏನಾದ್ರೂ ಸಮಸ್ಯೆ ಅಥವಾ ಈ ಕೇಳೋ ಸಮಸ್ಯೆ ಇತ್ತಂತಂದ್ರೂ ಕೂಡ ಮಗು ಲೇಟ್ ಆಗಿ ಮಾತಾಡಲು ಕಾರಣ ಆಗಿರುತ್ತೆ. ಫೋರ್ತ್ ರೀಸನ್ ಬಂದ್ಬಿಟ್ಟು ಫ್ಯಾಮಿಲಿ ಪ್ಯಾಟರ್ನ್. ಎಸ್, ನಿಮ್ ಮನೇಲಿ ಏನಾದ್ರು ಹೆರಿಟಿಕಲಿನೇ ಮಗು ಲೇಟ್ ಆಗಿ ಮಾತಾಡೋದೆಲ್ಲ ಇತ್ತು ಅಂತಂದ್ರೂ ಕೂಡ ಆಗ್ತಿರ್ಬೋದು. ಫಾರ್ ಎಕ್ಸಾಂಪಲ್ ನೀವೇ ಅಂದ್ರೆ ಪೇರೆಂಟ್ಸ್, ಅಮ್ಮ ಅಪ್ಪ ಅಥವಾ ಮನೆಯಲ್ಲಿ ಅಜ್ಜಿ ತಾತ ಹಿಂದೆ ಎಲ್ಲಾದ್ರೂ ಇರುತ್ತೆ ಹೆರಿಟಿಕಲಿ ಈ ರೀತಿ ತೊಂದರೆ ಕೂಡ ಇರುತ್ತೆ. ಆ ರೀತಿ ನೀವೇನಾದ್ರೂ ಒಂದ್ ಬಾರಿ ಮನೇಲೆಲ್ಲ ಡಿಸ್ಕಸ್ ಮಾಡಿ ಈ ರೀತಿ ಇತ್ತಂತಂದ್ರು ಮಗು ಮುಂದೆ ಹೋಗ್ತಾ ಇಂಪ್ರೂವ್ ಆಗ್ತಾ ಬರುತ್ತೆ. ಯಾವ್ದೇ ರೀತಿ ಭಯ ಪಡೋದ್ ಬೇಕಾಗಿಲ್ಲ. ಫಿಫ್ತ್ ರೀಸನ್ ಬಂದ್ಬಿಟ್ಟು ಲ್ಯಾಕ್ ಆಫ್ ಸೋಷಿಯಲ್ ಎಕ್ಸ್ಪೋಸರ್. ಎಸ್, ನಿಮ್ ಮಗು ತುಂಬಾ ಜನರ ಜೊತೆ ಬೆರೀತಿದ್ದಿಲ್ಲ ಅಂತಂದ್ರೆ, ಇಲ್ಲ ನೀವೇ ಮನೇಲೆಲ್ಲ ತುಂಬಾ ಜಾಸ್ತಿ ಜನ ಇದ್ದಿದ್ದಿಲ್ಲ ಅಂತಂದ್ರೆ, ಜಸ್ಟ್ ನೀವು, ನಿಮ್ಮ ಹಸ್ಬೆಂಡ್, ನಿಮ್ ಮಗು ಸ್ವಲ್ಪ ಜನ ಮಾತ್ರ ಇದ್ರಿ ಅಂತಂದ್ರೆ ಮಗು ಅಷ್ಟೊಂದು ಏನು ಅರ್ಥ ಮಾಡ್ಕೊಳಕಾಯ್ತು, ಇಲ್ಲ ಇಂಟ್ರಾಕ್ಷನ್ ಮಾಡಕ್ಕೂ ತುಂಬಾ ಜಾಸ್ತಿ ಜನ ಇರದೇ ಕಾರಣ ಕೂಡ ಲೇಟ್ ಆಗಿ ಮಾತಾಡ್ತಾ ಬರುತ್ತೆ. ಸೊ ಹಾಗಾಗಿ ಆದಷ್ಟು ನಿಮ್ ಮಗುನ್ ತುಂಬಾ ಜಾಸ್ತಿ ಜನರ ಜೊತೆ ಬೆರೆಯಕ್ ಬಿಡಿ. ಅದು ಸ್ಪೆಷಲಿ ಮಕ್ಳ ಜೊತೆ ಬೆರೆಯಕ್ ಬಿಡಿ. ಈ ಮಗು ಆಯ್ತು, ಮಕ್ಳು ಇವೆಲ್ಲ ಎಷ್ಟು ಅವ್ರದೇ ಆದಂತ ಮಕ್ಳ ಜೊತೆ ಆಟ ಆಡ್ತಾರಲ್ಲ, ಅವಾಗ ತುಂಬಾ ಬೇಗ ಸ್ಕಿಲ್ಸ್ ನ ಅಪ್ಡೇಟ್ ಮಾಡ್ಕೊಂತಾರೆ, ಬೇಗ ಜನರ ಜೊತೆ ಬೆರೆಯುವಂತ ಗುಣ ಬೆಳೆಸ್ಕೊಳ್ತಾವೆ, ಬೇಗ ಮಾತಾಡೋದು ಕಲಿತಾವೆ. ಸೊ ಈ ಒಂದು ಪಾಯಿಂಟ್ ನ ನೀವು ತುಂಬಾ ಸ್ಟ್ರಾಂಗ್ ಆಗಿ ತಗೋಬೇಕಾಗುತ್ತೆ. ಅಂದ್ರೆ ಮಗುನ ಆದಷ್ಟು ಜನರ ಜೊತೆ ಬೆರೆಸೋದಾಯ್ತು, ಮಕ್ಕಳ ಜೊತೆ ಬೆರೆಸೋದ್ ಮಾಡಿದ್ರೆ ತುಂಬಾ ಒಳ್ಳೇದು. ಇಷ್ಟು ಮುಖ್ಯ ಕಾರಣಗಳಿಂದ ನಿಮ್ ಮಗು ಲೇಟ್ ಆಗಿ ಮಾತಾಡಲು ಆಗಿರುತ್ತೆ. ಆದ್ರೆ ಆಸ್ ಅ ಪೇರೆಂಟ್ ಆಗಿ ನೀವು ಯಾವ ರೀತಿ ಹೆಲ್ಪ್ ಮಾಡ್ಬೋದು, ಯಾವ ರೀತಿ ಸಹಾಯ ಮಾಡಿದ್ರೆ ನಿಮ್ ಮಗು ಬೇಗ ಮಾತಾಡಕ್ ಟ್ರೈ ಮಾಡುತ್ತಪ್ಪ ಅಂತಂದ್ರೆ, ಫಸ್ಟ್ ನಿಮ್ ಮಗುಗೆ ಆದಂತ ಟೈಮ್ ಕೊಡ್ತಾ ಬನ್ನಿ. ನೀವೇನಾದ್ರೂ ವರ್ಕಿಂಗ್ ಇದ್ರಿ ಅದೆಲ್ಲ ಅಂತಂದ್ರೂ ಕೂಡ ಒಂದ್ ಸ್ವಲ್ಪ ಸಮಯನ ಮೀಸಲಿಡ್ತಾ ಬನ್ನಿ. ನೀವೆಲ್ಲ ಈಗ ಕಷ್ಟಪಟ್ಟು ದುಡಿಯೋದಾಯ್ತು, ಇಲ್ಲ ಇದನ್ನೆಲ್ಲ ಮಾಡೋದು ಯಾರ ಸಲುವಾಗಿ? ನಿಮ್ ಮಕ್ಳ ಸಲುವಾಗಿ ಅಲ್ಲ. ಸೊ ಅದಕ್ಕೆ ಟೈಮ್ ಇಲ್ಲ ಅಂತಂದ್ರೆ ನೀವ್ ಏನ್ ದುಡಿದೆಲ್ಲ ಎದಕ್ ಉಪಯೋಗ ಬಂತಲ್ಲ. ಸೊ ಹಾಗಾಗಿ ಸ್ವಲ್ಪ ದಿನದಲ್ಲಿ ಒಂದ್ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಒಂದ್ ಸ್ವಲ್ಪ ನಿಮ್ ಮಗುದೇ ಆದಂತ ಸಮಯನ ಎತ್ತಿಡಿ.
ಆ ಸಮಯದಲ್ಲಿ ನಿಮ್ಮ ಮಗು ಜೊತೆ ಚೆನ್ನಾಗಿ ಮಾತಾಡಿ, ಇಂಟ್ರಾಕ್ಷನ್ ಮಾಡಿ, ನಗರಿ, ಆಟ ಆಡ್ರಿ. ನೈಟ್ ಮಲಗಿಸೋಗಿಂತ ಮುಂಚೆ ಪಿಕ್ಚರ್ಸ್ ಇರುವಂತ ಸ್ಟೋರೀಸ್ ತೋರಿಸಿ ಹೇಳೋದಾಯ್ತು, ಇಲ್ಲ ರೈಮ್ಸ್ ಹೇಳೋದಾಯ್ತು. ಈ ಸಮಯದಲ್ಲಿ ಇವಾಗಿನಿಂದನೇ ನೀವೇನಾದ್ರೂ ಇಂಗ್ಲಿಷ್ ರೈಮ್ಸ್ ಇಲ್ಲ ಇಂಗ್ಲಿಷ್ ಸ್ಟೋರೀಸ್ ಅದೆಲ್ಲ ಹೇಳ್ತಾ ಬಂದ್ರಿ ಅಂತಂದ್ರೆ ನಿಮ್ ಮಗು ಇವಾಗ್ಲಿಂದಾನೇ ಗ್ರಾಫ್ಸ್ ಅದೆಲ್ಲ ಮಾಡ್ಕೊಂಡು ಬೇಗನೆ ಮಾತಾಡೋದೆಲ್ಲ ಕಲ್ತ್ಬಿಡುತ್ತೆ. ಏನಾದ್ರು ಸಣ್ಣ ಪುಟ್ಟ ವರ್ಡ್ಸ್ ಎಲ್ಲ ಮಾತಾಡ್ತು, ತಾ ಅನ್ನೋದು, ತಾತ ಅನ್ನೋದು, ಅಪ್ಪ ಅನ್ನೋದು, ಅಮ್ಮ ಅನ್ನೋದು, ಈ ರೀತಿ ಮಾತಾಡ್ತು ಅಂತಂದ್ರೆ ಅದನ್ನ ಎನ್ಕರೇಜ್ ಮಾಡಿ, ಇಮಿಟೇಟ್ ಮಾಡಿ, ಕ್ಲಾಪ್ಸ್ ಮಾಡಿ, ಎಲ್ಲರೂ ಖುಷಿ ಪಡಿ. ಇದನ್ನ ನಿಮ್ ಮಗು ಏನಾದ್ರು ಅಬ್ಸರ್ವ್ ಮಾಡ್ಕೊಂತು ಅಂತಂದ್ರೆ ಅದು ಇನ್ನೂ ಜಾಸ್ತಿ ಎಲ್ಲರೂ ಖುಷಿ ಪಡ್ತಿದ್ದಾರೆ ಅನ್ಕೊಂಡು ಎನ್ಕರೇಜ್ಮೆಂಟ್ ಇಂದ ಬೇಗ ಬೇಗ ಮಾತಾಡೋದಾಯ್ತು, ಈ ರೀತಿ ಟ್ರೈ ಮಾಡ್ತಾ ಬರುತ್ತೆ. ಇವೆಲ್ಲರ ಜೊತೆ ಮುಖ್ಯವಾದ್ದು ಅಂತಂದ್ರೆ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡೋದು. ಎಸ್, ಟಿವಿ ಮತ್ತೆ ಮೊಬೈಲ್ ನ ತುಂಬಾ ಅಂದ್ರೆ ತುಂಬಾ ಕಡಿಮೆ ಕೊಡ್ತಾ ಬನ್ನಿ, ಇಲ್ಲ ಪೂರ್ತಿ ಅವಾಯ್ಡ್ ಮಾಡಿದ್ರಂತೂ ತುಂಬಾ ಒಳ್ಳೇದು. ಇಷ್ಟೆಲ್ಲ ಟಿಪ್ಸ್ ಕೇಳೋಕ್ ಸಿಂಪಲ್ ಅನ್ಸ್ಬೋದು. ಈ ಸಿಂಪಲ್ ಇಂಟ್ರಾಕ್ಷನ್ ನಿಮ್ ಮಗುನ ಬೇಗ ಮಾತಾಡೋದಾಯ್ತು ಅಂದ್ರೆ ಬೇಗ ಸ್ಕಿಲ್ಸ್ ಅಪ್ಡೇಟ್ ಮಾಡೋಕೆ ಸಹಾಯ ಆಗ್ತಾ ಬರುತ್ತೆ. ಹಾಗಾದ್ರೆ ವೆನ್ ಟು ವರಿ, ಯಾವ ಸಂದರ್ಭದಲ್ಲಿ ಭಯ ಪಡ್ಬೇಕಾಗತ್ತೆ ಅಥವಾ ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತಪ್ಪ ಅಂತಂದ್ರೆ, ನಿಮ್ ಮಗು ಏನಾದ್ರು 1.5 ವರ್ಷ ಆದ್ರೂ ಕೂಡ ಒಂದು ಸಿಂಗಲ್ ವರ್ಡ್ ಮಾತಾಡ್ತಿದ್ದಿಲ್ಲ, ಏನು ಮಾತಾಡಕ್ ಟ್ರೈ ಮಾಡ್ತಿದ್ದಿಲ್ಲ, ಇಲ್ಲ ನಿಮ್ ಮಗು ನೇಮ್ ಕೂಗಿದ್ರಿ ಅಂತಂದ್ರೆ ಯಾವುದೇ ರೀತಿ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡ್ತಿದ್ದಿಲ್ಲ, ಅಥವಾ ಏನಾದ್ರು ಸೌಂಡ್ ಮಾಡಿದ್ರಿ, ಕ್ಲಾಪ್ಸ್ ಮಾಡಿದ್ರಿ ಅಂತಂದ್ರು ಕೂಡ ಏನು ರಿಯಾಕ್ಷನ್ ಕೊಡ್ತಿದ್ದಿಲ್ಲ ಅಂತಂದ್ರೆ ಒಂದ್ ಬಾರಿ ನೀವು ಡಾಕ್ಟರ್ನ ಭೇಟಿ ಮಾಡಿದ್ರೆ ಒಳ್ಳೇದು. ಫ್ರೆಂಡ್ಸ್, ನಾ ಎಟ್ ಲಾಸ್ಟ್ ಹೇಳೋದೇನಪ್ಪಾ ಅಂತಂದ್ರೆ, ಪ್ರತಿಯೊಂದು ಮಗು ಕೂಡ ಡಿಫ್ರೆಂಟ್ ಆಗಿರುತ್ತೆ, ವಿಭಿನ್ನ ಆಗಿರುತ್ತೆ. ಅದರದ್ದೇ ಆದ ಓನ್ ಶೈಲಿಯಲ್ಲಿ ಸ್ಲೋ ಆಗಿ ಕಲಿತಾ ಬರ್ತಿತ್ತು. ನಿನ್ನೆ ಇದ್ದಷ್ಟು ಇವತ್ತಿಲ್ಲ, ಇವತ್ತಿದ್ದಷ್ಟು ಮುಂದಿನ ವಾರ ಇಲ್ಲ, ಮುಂದಿನ ತಿಂಗಳಷ್ಟು, ಈ ರೀತಿ ಇಂಪ್ರೂವ್ ಆಗ್ತಾ ಹೋಗ್ತಿತ್ತು ಅಂತಂದ್ರೆ ಯಾವುದೇ ರೀತಿ ಭಯ ಪಡಕ್ ಹೋಗ್ಬೇಡಿ. ಸ್ಲೋ ಆದ್ರೂ ಪರವಾಗಿಲ್ಲ, ಆದ್ರೆ ಪರ್ಫೆಕ್ಟ್ ಆಗಿರ್ಬೇಕು. ಈ ಸಮಯದಲ್ಲಿ ನೀವು ಕೂಡ ನಾ ಮುಂಚೆ ಜಸ್ಟ್ ಡಿಸ್ಕಸ್ ಮಾಡಿದ್ನಲ್ಲ, ಆ ವಾರ್ನಿಂಗ್ ಸೈನ್ಸ್ ನ ಅಬ್ಸರ್ವ್ ಮಾಡಿ ಇಟ್ಕೊಳ್ಳಿ. ಅದು ಯಾವುದೇ ರೀತಿ ಸೈನ್ಸ್ ಇದ್ದಿದ್ದಿಲ್ಲ, ನಿಮ್ ಮಗು ಪರ್ಫೆಕ್ಟ್ ಆಗಿದೆ ಅಂತಂತಂದ್ರೆ ಸ್ಲೋ ಆಗಿದ್ರು ಭಯ ಪಡಕ್ ಹೋಗ್ಬೇಡಿ. ಮುಂದೆ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗುತ್ತೆ. ಫ್ರೆಂಡ್ಸ್, ಇದಿಷ್ಟು ಮಾಹಿತಿ ನಿಮ್ಗೆ ಶೋರ್ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ಮತ್ತೆ ನಿಮ್ಮ ಮಗು ಇಬ್ರು ಆರೋಗ್ಯವಾಗಿರಿ. ಥ್ಯಾಂಕ್ ಯು.